ಕಾಂತಾರ ಚಾಪ್ಟರ್ 1 ಶೂಟಿಂಗ್ ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಶೂಟಿಂಗ್ ವೇಳೆ ನದಿಯಲ್ಲಿ ಬೋಟ್ ಮುಗುಚಿ ಬಿದ್ದಿದೆ. ಇದು ಕಾಂತಾರ ಚಾಪ್ಟರ್ 1 ಶೂಟಿಂಗ್ ನಲ್ಲಿ ನಡೀತಾ ಇರುವಂತಹ ಮೂರನೆಯ ದುರಂತ. ಈಗಾಗಲೇ 2 ದುರಂತಗಳು ಆಗಿವೆ. ರಾಕೇಶ್ ಪೂಜಾರಿ ಎನ್ನುವಂತಹ ನಟ ಸಾವನ್ನಪ್ಪಿದ್ದಾನೆ. ಮತ್ತೊಬ್ರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ವಿಜು ಅನ್ನುವಂಥ ಕಲಾವಿದ. ಈಗ ಶೂಟಿಂಗ್ ವೇಳೆ ನದಿಯಲ್ಲಿ ಬೋಟ್ ಮುಗುಚಿ ಬಿದ್ದಿದೆ. ನಟ ರಿಷಬ್ ಶೆಟ್ಟಿ ಮತ್ತು ಕಲಾವಿದರು, ತಂತ್ರಜ್ಞರು ಎಲ್ಲರೂ ಇದ್ದಂತಹ ಬೋಟ್ ಮಾಣಿ ನದಿ ಹಿನ್ನೀರಿನಲ್ಲಿ ಮುಗುಚಿ ಬಿದ್ದಿರುವಂಥದ್ದು. ಅಲ್ಲೇ ಶೂಟಿಂಗ್ ನಡೀತಾ ಇತ್ತು. ಸುಮಾರು 30ಕ್ಕೂ ಹೆಚ್ಚು ಕಲಾವಿದರು, ತಂತ್ರಜ್ಞರು ಇದ್ದಂತಹ ಬೋಟ್ ಮುಗಿಸ್ತಾ ಇದ್ದಂತೆ ಎಲ್ಲರೂ ಕೂಡ ಈಜು ದಡ ಸೇರಿ ಬಚಾವಾಗಿದ್ದಾರೆ. ಬಹುಶಃ ಎಲ್ಲರೂ ಕೂಡ ಈಜು ಬರ್ತಾ ಇತ್ತು ಅನ್ಸುತ್ತೆ, ಹಾಗಾಗಿ ಈಜು ದಡ ಸೇರಿ ಬಚಾವಾಗಿದ್ದಾರೆ. ಆದ್ರೆ ಬೋಟ್ ನಲ್ಲಿದ್ದ ಎಲ್ಲರೂ ಪಾರಾಗಿರುವಂತದ್ದು ಅದೃಷ್ಟವಶಾತ್ ಕ್ಯಾಮೆರಾ ಸೇರಿ ಎಲ್ಲ ವಸ್ತುಗಳು ಜಲಾಶಯದ ಪಾಲಾಗಿದ್ದಾವೆ. ಬಹುಶಃ ಲಕ್ಷಾಂತರ ಮೌಲ್ಯದ ಕ್ಯಾಮೆರಾಗಳಾಗಿರುತ್ತವೆ, ಎಲ್ಲೂ ಕೂಡ ನೀರು ಪಾಲಾಗಿದೆ. ಬೋಟ್ ನಲ್ಲಿ ಶೂಟಿಂಗ್ ಮಾಡುವಾಗ ಒಂದಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಫಾಲೋ ಮಾಡಬೇಕಾಗಿ ಬರುತ್ತೆ. ಅವೆಲ್ಲ ತಗೊಂಡಿದ್ರ ಮತ್ತೆ ದಡದಿಂದ ದೋಣಿಯನ್ನ ಮೂವ್ ಮಾಡುವಾಗ ಹಗ್ಗ ರೋಪ್ ಎಲ್ಲ ಕಟ್ಟಿರ್ತಾರೆ, ಏನಾದ್ರು ಮಿಸ್ ಆಗಿ ಬಿದ್ಬಿಟ್ರೆ ಅಂತ ಹೇಳಿ. ಸೊ ರೋಪ್ ಕೀಪ್ ಎಲ್ಲ ಕಟ್ಟಿರ್ತಾರೆ. ಆದ್ರೂ ಕೂಡ ಈ ರೀತಿ ಅವಘಡ ಆಗ್ತಾ ಇದೆ ಅಂದ್ರೆ ಕಾಂತಾರ ಚಾಪ್ಟರ್ 1 ಚಿತ್ರದ ಶೂಟಿಂಗ್ ಶುರುವಾದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಅವಘಡ ಸಂಭವಿಸ್ತಲೇ ಇದೆ. ಚಿತ್ರಕ್ಕೆ ಇದು ಒಂದು ಬ್ಲಾಕ್ ಮಾರ್ಕ್ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇಲ್ಲಿ ನಡೀತಾ ಇದೆ. ಕಾರಣ ಕಾಂತಾರ ಸೀಕ್ವೆಲ್, ಕಾಂತಾರ ಚಿತ್ರ ಮೊದಲ ಬಾರಿ ಬಂದಾಗ ಯಾವುದೇ ಅನಾಹುತಗಳಿಲ್ಲದೆ ಬಹಳ ಸಕ್ಸಸ್ಫುಲ್ ಆಗಿ ವಿಶ್ವದಾದ್ಯಂತ ಖ್ಯಾತಿಯನ್ನು ಗಳಿಸಿದಂತಹ ಚಿತ್ರ. ಆದರೆ ಈಗ ಕಾಂತಾರ ಚಾಪ್ಟರ್ 2 ಸಿನಿಮಾ ಮಾಡುವಾಗ ಈ ಒಂದು ಸಿನಿಮಾಕ್ಕೆ ಸಾಕಷ್ಟು ಅಡೆತಡೆಗಳು ಎದುರಾಗಿದ್ದು, ಅವೆಲ್ಲವನ್ನ ನಿವಾರಿಸಿಕೊಂಡು ದೈವದ ಅಪ್ಪಣೆ ಪಡ್ಕೊಂಡು ರಿಷಬ್ ಶೆಟ್ಟಿ ಅವರು ಸಿನಿಮಾ ಶೂಟಿಂಗ್ ಅನ್ನು ಶುರು ಮಾಡಿದ್ರು. ಆದ್ರೂ ಕೂಡ ಈ ಸಿನಿಮಾ 2 ಬಲಿಯನ್ನ ತೆಗೆದುಕೊಂಡಿದೆ. ಈಗ ಮತ್ತೆ ಅದೃಷ್ಟವಶಾತ್ 3ಕ್ಕೆ ಮುಕ್ತಾಯ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಂಗೆ ಯಾವುದೇ ಅಪಾಯ ಇಲ್ಲದೆ ಬಹುಶಃ ಎಲ್ಲರೂ ಕೂಡ ಬಚಾವಾಗಿದ್ದಾರೆ ಅನ್ಸತ್ತೆ. ಸೊ ಚಾಪ್ಟರ್ 1 ನಲ್ಲಿ ಇದೀಗ ಮತ್ತೊಂದು ದುರಂತ. ಶೂಟಿಂಗ್ ವೇಳೆ ನದಿಯಲ್ಲಿ ಬೋಟ್ ಮುಗುಚಿ ಬಿದ್ದಿದೆ. ರಿಷಬ್ ಶೆಟ್ಟಿ, ಕಲಾವಿದರು ಎಲ್ಲರೂ, ಟೆಕ್ನಿಷಿಯನ್ಗಳು ಎಲ್ಲರೂ ಇದ್ದಂತಹ ಬೋಟ್ ಅದು ಮಾಣಿ ನದಿಯ ಹಿನ್ನೀರಿನಲ್ಲಿ ನಡೀತಾ ಇದ್ದಂತಹ ಶೂಟಿಂಗ್ ಅದು. 30ಕ್ಕೂ ಹೆಚ್ಚು ಕಲಾವಿದರು ಇದ್ದಂತಹ ಬೋಟ್ ಮುಗುಚಿ ಬಿದ್ದಿದೆ. ಎಲ್ಲರೂ ಈಜ್ಕೊಂಡು ನಡಾಸೆ ಪಾರಾಗಿದ್ದಾರೆ. ಬಟ್ ಕ್ಯಾಮೆರಾ ಸೇರಿ ಎಲ್ಲ ವಸ್ತುಗಳು ಕೂಡ ಜಲಾಶಯದ ಪಾಲಾಗಿವೆ.